ಸರಿಗಮಪ ವೇದಿಕೆ ಮೇಲೆ ಶಿವಾನಿಗೆ ಚಮಕ್ ಕೊಟ್ಟ ವಿಜಯ್ ಪ್ರಕಾಶ್. ವಿಡಿಯೋ ನೋಡಿದ್ರೆ ದಂಗಾಗ್ತೀರಾ? ಕನ್ನಡ ಕುವರಿ ತಮಿಳು ವೇದಿಕೆಯಲ್ಲಿ ಶಿವಾನಿಯ ಧ್ವನಿಗೆ ತಮಿಳು ಜಡ್ಜ್ಗಳು ಫಿದಾ. ಮಾತಾಡೋಕೆ ಕನ್ನಡ, ಹಾಡುವುದಕ್ಕೆ ವಿಶ್ವವೇ ವೇದಿಕೆ. ಚಿಕ್ಕಮಗಳೂರಿನಿಂದ ಚೆನ್ನೈನವರೆಗೆ ಕನ್ನಡದ ತಾರೆ. waiting list okay, all the best. hello You want me to call them back, sir? check அந்த சவுண்ட் செக் பண்ணும்போது ஏதோ ஒரு ஹம்மிங். ಖುಷಿಯ ಸಂಗತಿ ಏನು ಅಂತಂದ್ರೆ, ಚಿಕ್ಕಮಗಳೂರಿನ ಪ್ರತಿಭಾವಂತ ಗಾಯಕಿ ಶಿವಾನಿ ಕನ್ನಡ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19ರಲ್ಲಿ ರನ್ನರ್ ಅಪ್ ಸ್ಥಾನವನ್ನ ಪಡೆದು ಕನ್ನಡಿಗರ ಗಮನವನ್ನ ಸೆಳೆದಿದ್ದಾರೆ. ತನ್ನ ಅನನ್ಯ ಧ್ವನಿಯ ಮೂಲಕ ಭಾವಪೂರ್ಣವಾಗಿ ಹಾಡಿ ತಮ್ಮದೇ ಆದ ಶೈಲಿಯನ್ನ ತೋರಿಸಿದ್ದು, ಆ ಸ್ಪರ್ಧೆಯಲ್ಲಿ ಅವರು ಸಾಕಷ್ಟು ಮೆಚ್ಚುಗೆ ಹಾಗೆ ಪ್ರಸಿದ್ಧಿಯನ್ನ ಗಳಿಸಿದರು. ಈಗ ಅವರು ತಮ್ಮ ಪ್ರತಿಭೆಯನ್ನ ಮತ್ತೊಂದು ರಾಜ್ಯ ಅಂದ್ರೆ ತಮಿಳು ಭಾಷೆಯ ಸಂಗೀತ ರಂಗದಲ್ಲೂ ಮಿಂಚಿಸುತ್ತಿದ್ದಾರೆ. ಜೀ ತಮಿಳಿನ ಸರಿಗಮಪ ಸೀಸನ್ 5ರಲ್ಲಿ ಆಯ್ಕೆಯಾಗುವ ಮೂಲಕ ಅವರು ತಮ್ಮ ಸಾಮರ್ಥ್ಯವನ್ನ ಮತ್ತಷ್ಟು ವ್ಯಕ್ತಪಡಿಸಿದರು. ಈ ಸ್ಪರ್ಧೆಯಲ್ಲಿ ಅವರು ತಮ್ಮ ಮಧುರ ತಮಿಳು ಹಾಡುಗಳಿಂದ ನ್ಯಾಯಾಧೀಶರು ಹಾಗೆ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದ್ದಾರೆ. ಈ ಸಾಧನೆಯ ಮೂಲಕ ಶಿವಾನಿ ಮಾತ್ರ ಕನ್ನಡಿಗರ ಹೆಮ್ಮೆ ಅಷ್ಟೇ ಅಲ್ಲದೆ ಭಾಷಾ ಗಡಿ ಮೀರಿ ತಮ್ಮ ಪ್ರತಿಭೆಯನ್ನ ವಿಶ್ವದೆಲ್ಲೆಡೆ ತೋರಿಸ್ತಾ ಇದ್ದಾರೆ ಅನ್ನೋ ಹೆಮ್ಮೆ ನಮ್ಮಲ್ಲಿ ಮೂಡಿಸಿದೆ. ಅವರು ಒಂದೇ ಭಾಷೆಯಲ್ಲಿ ಮಾತ್ರ ಸೀಮಿತ ಆಗದೆ ವಿವಿಧ ಭಾಷೆಗಳ ಸಂಗೀತದಲ್ಲಿ ತಮ್ಮ ಕಲೆಯನ್ನ ತೋರಿಸ್ತಾ ಇರುವುದು ಕನ್ನಡಿಗರಿಗಾಗಿ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಇಂತಹ ಪ್ರತಿಭೆಯು ಯುವ ಪ್ರತಿಭೆಗಳಿಗೆ ನೂತನ ದಾರಿಗಳನ್ನ ತೆರೆದು ತಮ್ಮ ಕನಸುಗಳನ್ನ ನೆರವೇರಿಸುವ ಪ್ರೇರಣೆಯಾಗಿ ಪರಿಣಮಿಸ್ತಾ ಇದೆ. ಶಿವಾನಿಯು ತಮಿಳು, ತೆಲುಗು, ಕನ್ನಡ ಮತ್ತು ಇತರ ಭಾಷೆಗಳಲ್ಲೂ ತಮ್ಮ ಧ್ವನಿಯನ್ನ ಮೇಲೇರಿಸಿ ಹಾಡ್ತಾ ಇರುವುದು ಆಕಾಶವೇ ಅವರ ಗಡುವು ಅಂತ ತೋರಿಸ್ತಾ ಇದೆ. ಅವರ ಈ ಸಾಧನೆಗಳು ಇತರ ಯುವ ಪ್ರತಿಭೆಗಳಿಗೆ ಒಂದು ಮಹತ್ವದ ಪ್ರೋತ್ಸಾಹವಾಗಿದೆ. ಭಿನ್ನ ಭಾಷಾ ಸಂಗೀತದಲ್ಲಿ ಸಫಲ ಆಗುವುದರಿಂದ ಭಾಷೆಯ ಅಡ್ಡಿ ಮೀರಿ ಸಾಂಸ್ಕೃತಿಕ ಏಕತೆ ಮತ್ತು ಪರಸ್ಪರ ಗೌರವದ ಸಾರವನ್ನು ಕೂಡ ನೀಡುತ್ತಿದೆ. ಶಿವಾನಿಯು ತಮ್ಮ ಪ್ರಯಾಣದಲ್ಲಿ ತಂದೆ, ತಾಯಿ, ಕುಟುಂಬ ಸದಸ್ಯರು ಮತ್ತು ಅಭಿಮಾನಿಗಳಿಂದ ಅಪಾರ ಬೆಂಬಲ ಪಡೆದಿದ್ದು, ಅವರ ಈ ಯಶಸ್ಸು ಕುಟುಂಬ ಮತ್ತು ಅಭಿಮಾನಿಗಳ ಹೃದಯದಲ್ಲಿ ಅಪಾರ ಸಂತೋಷವನ್ನು ಹುಟ್ಟಿಸಿದೆ. ಈ ಯಶಸ್ಸು ಅಷ್ಟೇ ಅಲ್ಲದೆ ಇದು ಅವರಿಗೆ ತಮ್ಮ ಕನಸುಗಳನ್ನ ಸಾಧಿಸುವುದಕ್ಕೆ ಹೆಚ್ಚು ಶಕ್ತಿ ಮತ್ತು ಪ್ರೇರಣೆಯಾಗಿ ಕೆಲಸ ಮಾಡುತ್ತಿದೆ. ಭವಿಷ್ಯದಲ್ಲಿ ಶಿವಾನಿಯು ಇನ್ನಷ್ಟು ವಿಶಿಷ್ಟ ವೇದಿಕೆಗಳಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸುವ ನಿರೀಕ್ಷೆ ಎಲ್ಲ ಕನ್ನಡಿಗರ ಮನಸ್ಸಲ್ಲೂ ಇದ್ದು, ಅವರ ಹೆಸರನ್ನ ಮತ್ತಷ್ಟು ಉನ್ನತಿಗೆ ತಲುಪಿಸುವುದು ಖಚಿತ. ಇಂತಹ ಸಾಧನೆಗಳಿಂದ ಶಿವಾನಿ ಕೇವಲ ನಮ್ಮ ರಾಜ್ಯದ ಹೆಮ್ಮೆ ಅಷ್ಟೇ ಅಲ್ಲದೆ ಎಲ್ಲಾ ಭಾಷಾ ಪ್ರೇಕ್ಷಕರ ಹೃದಯದಲ್ಲೂ ತನ್ನ ಸಾಂಸ್ಕೃತಿಕ ಹಾಗೆ ಸಂಗೀತದ ಹಸ್ತಚಿಹ್ನೆಯನ್ನ ಅಳವಡಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಕನ್ನಡಿಗರಿಗೋಸ್ಕರ ಮತ್ತು ಸಂಗೀತ ಪ್ರಿಯರಿಗೋಸ್ಕರ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಚಿಕ್ಕಮಗಳೂರಿನ ಪ್ರತಿಭಾವಂತ ಯುವ ಗಾಯಕಿ ಶಿವಾನಿ ಅವರು ಕನ್ನಡದ ಸರಿಗಮಪ ಲಿಟಲ್ ಚಾಂಪ್ ಸೀಸನ್ 19ರ ಫಿನಾಲಿಯಲ್ಲಿ ತಮ್ಮದೇ ಆದ ಅದ್ಭುತ ಪ್ರತಿಭೆಯನ್ನ ತೋರಿಸಿ ಮೊದಲ ರನ್ನರ್ ಅಪ್ ಸ್ಥಾನವನ್ನ ಪಡೆದಿದ್ದು, ಅಷ್ಟೇ ಅಲ್ಲದೆ ಮಂಗಳೂರಿನ ಮತ್ತೊಬ್ಬ ಪ್ರತಿಭಾವಂತೆ ತನುಶ್ರೀ 2ನೇ ರನ್ನರ್ ಅಪ್ ಸ್ಥಾನವನ್ನ ಹೊಂದಿದ್ದು, ಈ ಸ್ಪರ್ಧೆಯಲ್ಲಿ ಪ್ರಗತಿ ಬಡಿಗೇರ್ ವಿಜೇತರಾಗಿದ್ದರು. ಈ ಎಲ್ಲಾ ಸ್ಪರ್ಧಿಗಳು ತಮ್ಮ ತಮ್ಮ ಪ್ರತಿಭೆಯಿಂದ ಜನಪ್ರಿಯತೆಯನ್ನ ಪಡೆದಿದ್ರು. ಶಿವಾನಿಯ ಈ ಯಶಸ್ಸು ಅಷ್ಟೇ ಅಲ್ಲದೆ ಇತ್ತೀಚೆಗೆ ಜೀ ತಮಿಳಿನ ಪ್ರಸಿದ್ಧ ಸರಿಗಮಪ ಸೀಸನ್ 5ರಲ್ಲಿ ಹಾಡುವುದಕ್ಕೆ ಅವಕಾಶ ಸಿಕ್ಕಿದ್ದು, ಇದು ಅವರ ಜೀವನದಲ್ಲಿ ಮತ್ತೊಂದು ಮಹತ್ವದ ಬೆಳಕು ಬೀರಿದೆ. ಈ ಅವಕಾಶವು ಅವರನ್ನ ಕೇವಲ ತನ್ನ ವೃತ್ತಿ ಬೆಳವಣಿಗೆಯಲ್ಲಿ ಮುನ್ನಡೆಸ್ತಾ ಇದ್ದು, ಇದಲ್ಲದೆ ಅವರ ಕುಟುಂಬ ಸದಸ್ಯರು ಹಾಗೆ ಅಭಿಮಾನಿಗಳು ಈ ಯಶಸ್ಸಿಗೆ ಅತ್ಯಂತ ಸಂತೋಷ ಪಡ್ತಿದ್ದಾರೆ. ಶಿವಾನಿಯ ಪ್ರತಿಭೆಯು ಪ್ರತ್ಯೇಕ ಭಾಷೆಯ ಮರೆತಿ ಹೋದ್ರೂ ಅವರ ಹಾಡುಗಳು ಮತ್ತು ಸೌಂದರ್ಯವು ಎಲ್ಲ ಹೃದಯಗಳನ್ನ ಸೆಳಿತಾ ಇದೆ. ಕನ್ನಡಿಗರ ಹೆಮ್ಮೆಯ ಸಂಗತಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದರಿಂದಾಗಿ ಅವರು ತಮ್ಮ ಗಾನ ಜೀವನದಲ್ಲಿ ಇನ್ನಷ್ಟು ಎತ್ತರ ತಲುಪುವ ನಿರೀಕ್ಷೆಯು ಜನಸಾಮಾನ್ಯರಲ್ಲಿ ಮೂಡಿದೆ.
ಇನ್ನು ಚಿಕ್ಕಮಗಳೂರಿನ ಪ್ರತಿಭಾವಂತ ಯುವ ಗಾಯಕಿ ಶಿವಾನಿ ತೆಲುಗು ಸರಿಗಮಪ ಸೀಸನ್ 5ರ ಆಡಿಷನ್ನಲ್ಲೂ ಕೂಡ ಭಾಗವಹಿಸುವ ಮೂಲಕ ತನ್ನ ಗಾಯಕ ಪ್ರದರ್ಶನವನ್ನ ಮತ್ತೊಂದು ರಾಜ್ಯದಲ್ಲಿ ತೋರಿಸೋದಕ್ಕೆ ಅವಕಾಶ ಪಡೆದಿದೆ. 2011ರಲ್ಲಿ ಬಿಡುಗಡೆಯಾದ ತಮಿಳು ಸಿನಿಮಾ ವಾಯ್ಗೈ ಸೂಡಾವಾ ಯಾ ಪೋರಾನೆ ಪೋರಾನೆ ಅನ್ನುವ ಹಾಡನ್ನ ಮನಮೋಹಕ ಹಾಗೆ ಭಾವಪೂರ್ಣ ಶೈಲಿಯಲ್ಲಿ ಹಾಡಿದಾಗ ವೇದಿಕೆಯಲ್ಲಿ ಕುಳಿತಿದ್ದ ಜಡ್ಜ್ಗಳು ಮತ್ತು ಜ್ಯೂರಿ ಸದಸ್ಯರು ಅವರ ಧ್ವನಿಯನ್ನ ಮನಸೆಳೆಯುವಂತಿದೆ ಅಂತ ಕಂಡು ಕೂಡಲೇ ಗ್ರೀನ್ ಸಿಗ್ನಲ್ ನೀಡಿದರು. ಆದರೆ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರು ಎಲ್ಲರಿಗಿಂತ ವಿಭಿನ್ನವಾಗಿ ನಿರ್ಣಯ ಮಾಡಿದ್ರು ಮತ್ತು ಶಿವಾನಿಯನ್ನ ತಕ್ಷಣ ಸ್ಪರ್ಧಿಯಾಗಿ ಆಯ್ಕೆ ಮಾಡದೆ ಅವರನ್ನ ತಾತ್ಕಾಲಿಕವಾಗಿ ವೆಂಟಿಂಗ್ ಲಿಸ್ಟ್ನಲ್ಲಿ ಇಟ್ಕೊಂಡ್ರು. ವಿಜಯ ಪ್ರಕಾಶ್ ಅವರ ಈ ನಿರ್ಧಾರವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೆ ಸಂಗೀತ ಪ್ರೇಮಿಗಳಲ್ಲಿ ಚರ್ಚೆಗೆ ಕಾರಣ ಆಯಿತು. ಕೆಲವರು ಇದನ್ನ ಅಸಮಾಧಾನಕರ ಅಂತ ಕಂಡ್ರು, ಕೆಲವರು ವಿಜಯ್ ಪ್ರಕಾಶ್ ಅವರ ಜ್ಞಾನದ ಬಗ್ಗೆ ಗೌರವ ಸೂಚಿಸಿದರು. ಶಿವಾನಿಯ ಧ್ವನಿ ಮತ್ತು ಗಾಯನ ಶೈಲಿ ಎಲ್ಲರ ಮನಗಂಡಾಗ ಅವರು ಮುಂದಿನ ಹಂತಗಳಿಗೆ ಏಳುವ ವಿಶ್ವಾಸ ಎಲ್ಲರಲ್ಲೂ ಬೆಳೀತು. ಈ ಘಟನೆ ಅವರ ಮುಂದಿನ ಸಂಗೀತ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಪ್ರಭಾವ ಬೀರುತ್ತೆ ಅಂತ ನಿರೀಕ್ಷೆ ಕೂಡ ಹುಟ್ಟಿದೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಶಿವಾನಿಯ ಬಗ್ಗೆ ಬಂದ ಕಾಮೆಂಟ್ಗಳಲ್ಲಿ ಕನ್ನಡದಂತಹ ಧ್ವನಿಯು ಇನ್ನೊಂದು ಭಾಷೆಯಲ್ಲಿ ಇದೆಯೇ? ಈ ಧ್ವನಿ ಪ್ರತಿ ಕನ್ನಡಿಗನ ಹೃದಯವನ್ನ ಸ್ಪಂದಿಸುವಂತೆ ಮಾಡುತ್ತೆ. ಅವಕಾಶ ಸಿಕ್ಕಾಗಲೆಲ್ಲ ಕನ್ನಡದ ಕವಿಗಳ ಸುಂದರ ಹಾಡುಗಳನ್ನ ಕೇಳಿ ಮನಸ್ಸನ್ನ ಹಿಗ್ಗಿಸೋದು ನಮ್ಮೆಲ್ಲರ ಧನ್ಯತೆ ಎಂಬಂತ ಅಭಿಪ್ರಾಯಗಳು ಬರ್ತಾ ಇದ್ದು, ಜನರು ತಮ್ಮ ಪ್ರೀತಿಯನ್ನ, ಬೆಂಬಲವನ್ನ ಮತ್ತು ಶುಭಾಶಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿಯ ಪ್ರತಿಕ್ರಿಯೆಗಳು ಶಿವಾನಿಗೆ ಇನ್ನಷ್ಟು ಪ್ರೋತ್ಸಾಹ ಹಾಗೆ ಉತ್ಸಾಹವನ್ನ ನೀಡುತ್ತಿದೆ. ಅವರು ತಮ್ಮ ಪ್ರತಿಭೆಯನ್ನ ಇನ್ನಷ್ಟು ಸುಧಾರಿಸಿಕೊಂಡು ಭವಿಷ್ಯದಲ್ಲಿ ಹೀಗೆ ಸಾಂಸ್ಕೃತಿಕ ಸಂಗೀತ ಕ್ಷೇತ್ರದಲ್ಲಿ ಮಹತ್ವದ ಹೆಸರನ್ನ ಮಾಡಲಿದ್ದಾರೆ ಅನ್ನುವ ನಿರೀಕ್ಷೆಯನ್ನ ಜನರಲ್ಲಿ ಮೂಡಿಸ್ತಾ ಇದೆ. ಇವರ ಸಾಧನೆ ಇತರ ಯುವ ಪ್ರತಿಭೆಗಳಿಗೆ ಪ್ರೇರಣೆ ಆಗಿದ್ದು, ಭಾಷಾ ಭೇದಗಳನ್ನ ಮೀರಿದ ಸಂಗೀತದ ಸೌಂದರ್ಯವನ್ನ ಪರಿಚಯಿಸೋದ್ರಲ್ಲಿ ಶಿವಾನಿಯು ಮಹತ್ವಪೂರ್ಣ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,